ಇವತ್ತು ಕಲಿಯುಗದಲ್ಲಿ ಏನೇನೋ ಪವಾಡಗಳು ನಡೀತಿರ್ತವೆ. ಕಲ್ಲಿನ ಗಣೇಶ ಹಾಲು ಕುಡ್ದ, ಸಾಯಿಬಾಬಾ ವಿಭೂತಿ ಕೊಟ್ರು ಅಂತ ಏನೇನೋ ಪವಾಡ ಆಗ್ತಿರ್ತಾವ ಬಿಡಿ, ಅದು ಆ ಮತ್ ಬೇರೆ. ನಾವು ನಿಮಗೆ ತಿಳ್ಸಕ್ ಹೋಗ್ತಿರುವಂತ ಪವಾಡ ಅಲ್ಲ ಸ್ನೇಹಿತರೆ, ವಿಜ್ಞಾನಕ್ಕೆ ಸವಾಲು. ಇವತ್ತು ಹೊನ್ನಪ್ಪ ಮೆತ್ಗಲನ್ನ ನಮ್ಮ ರೈತರು ಹೈನುಗಾರಿಕೆ ಮಾಡ್ತಾ ಇದಾರೆ. ಅವ್ರು ಹೈನುಗಾರಿಕೆ ಮಾಡ್ತಾ ಇರುವಂತ ಹಸುಗಳಲ್ಲೇ ಒಂದು ಕರು ಹಾಲು ಕೊಡ್ತಾ ಇದೆ. 2 ದಿನದಿಂದ ಹಿಡಿದು ಇವತ್ತಿನವರೆಗೂ ಕರು ಹಾಲು ಕೊಡ್ತಾ ಇದೆ ಅಂತೆ ಸ್ನೇಹಿತರೆ. ಬಹಳ ಆಶ್ಚರ್ಯಕರವಾದಂತ ವಿಷಯ, ವಿಜ್ಞಾನಕ್ಕೂ ಸವಾಲಾಗಿರುವಂತ ವಿಷಯ ಸ್ನೇಹಿತರೆ. ಹೌದು, ಬನ್ನಿ ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾದಂತ ವಿಷಯ ತಿಳ್ಕೊಳ್ಳೋಣ. ಯಾಕೆ ಹಾಲು ಕೊಡ್ತಾ ಇರ್ಬೋದು ಅದು ನೀವು ಗೆಸ್ ಮಾಡ್ತಾ ಇದ್ರಿ, ಹಂಗೆ ಬನ್ನಿ ಹೋಗೋಣ ಒಳಗಡೆ. ಹೊನ್ನಪ್ಪ ತಂದೆ ನಿಂಗಪ್ಪ ಮೆತ್ಗಲ್ರಿ, ಸೋಮವಾರ ದಿವಸ ರೀ. ಇವತ್ತಿಗೆ 19 ದಿವಸ ಆತ್ರಿ ಸರ್ ಆಕಳ ಇದು. ಕರ ಕೆಚ್ಚಲು ಬಾವು ಕಂಡಾಗ ಆಯ್ತ್ರಿ ನಮ್ಮ ಹುಡುಗ ಏನ್ ಮಾಡೇನ್ರಿ, ಡಾಕ್ಟ್ರಿಗೆ ಫೋನ್ ಹಚ್ಚನ್ ಸರ್. ಡಾಕ್ಟ್ರಿಗೆ ಫೋನ್ ಹಚ್ಚಾರ, ಡಾಕ್ಟರ್ ಅದ ಏನಪ್ಪ ಒಂದ್ ಸ್ವಲ್ಪ ಹಂಗ ಹಿಂಡ್ಯಾರ ನೋಡು ಅಂತ ಅಂದಾರ್ರಿ. ಅನ್ನೋದ್ರಾಗ ನಮ್ಮ ಹುಡುಗ ಕೆಚ್ಚಲ್ದಾಗಿಂದ ಹಿಂಡಿ ನೋಡನ್ರಿ, ಹಾಲು ಬಂದವ್ರಿ. ಹಾಲು ಬಂದ್ರಾಗ ಇದೇನಪ್ಪ ಆಶ್ಚರ್ಯ ಅಂತ ಡಾಕ್ಟರ್ ಅಂದ್ರಿ. ಅಲ್ಲಿಂದ 2 ದಿವಸ ಹುಟ್ಟಿದ ಮರುದಿವಸದಿಂದ ದಿವಸ ಚಾ ಕುಡಿಯೋ ಲೋಟಲ್ಲೇ 2 ಲೋಟ ಹಾಲು 100 ml ಅಷ್ಟು ಹಿಂಡತ್ ಸರ್. 100 ml ಹಿಂಡತ್ ಸರ್.